ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today's classes. In the last class, we discussed CO2 welding process, SMAW welding process, and GTAW welding process. Today, we will discuss another topic, that is selections of the welding process. ಈಗ ನಾವು ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ SMAW ಪ್ರೋಸೆಸ್ ಇರ್ಬೋದು, GTAW ಪ್ರೋಸೆಸ್ ಇರ್ಬೋದು, GMAW ಪ್ರೋಸೆಸ್ ಇರ್ಬೋದು, MIG or MAG, MAG, MAC or CO2 ಲೈಕ್ ದಟ್. ಈ ಪ್ರೋಸೆಸ್ ಅನ್ನ ಯಾವ ಆಧಾರದ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. At the end of this lesson, you shall be able to list the factors considered for selecting welding process. ಈ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಯಾವ ವಿಧಾನದಲ್ಲಿ ನಾವು ವೆಲ್ಡಿಂಗ್ ಅನ್ನು ಮಾಡಬೇಕು ಅನ್ನೋದನ್ನ ಯಾವ ಅಂಶಗಳ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದರದ್ದು ಲಿಸ್ಟ್ ಅನ್ನು ನಿಮಗೆ ಗೊತ್ತಾಗಬೇಕು. ಅಂಡ್ ವಾಟ್ ಆರ್ ಆಲ್ ದ ಜನರಲ್ ಗೈಡೆನ್ಸ್ ಫಾರ್ ಸೆಲೆಕ್ಟಿಂಗ್ ಒನ್ ಪ್ರೋಸೆಸ್ ಓವರ್ ಅನದರ್. ಈಗ ಜನರಲ್ ಗೈಡ್ಲೈನ್ಸ್ ಏನಿದೆ, ಯಾವ್ಯಾವ SMAW ಬಳಸಬೇಕು, GMAW ಯಾವಾಗ ಪ್ರೋಸೆಸ್ ಅನ್ನು ಯೂಸ್ ಮಾಡಬೇಕು, GTAW ಯಾವಾಗ ನಾವು ಯೂಸ್ ಮಾಡಬೇಕು, ಮತ್ತು ಈ ಪ್ರೋಸೆಸ್ಗಳಿಂದ ಏನು ಅನುಕೂಲತೆಗಳೇನಿದೆ, ಅಡ್ವಾಂಟೇಜಸ್ ಏನಿದೆ, ಅನಾನುಕೂಲತೆಗಳು ಏನಿದೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೆಲೆಕ್ಷನ್ ಆಫ್ ದ welding process. The selection of the joining process for a particular job depends upon many factors. ನೀವು ಯಾವುದೇ ಒಂದು ಮೆಟೀರಿಯಲ್ ಜಾಯಿನಿಂಗ್ ಪ್ರೋಸೆಸ್ ಅನ್ನು ಮಾಡಿ, ಇಂಥದ್ದೇ ಪ್ರೋಸೆಸ್ ವೆಲ್ಡಿಂಗ್ ಅನ್ನ ನೀವು ಇಂಥ ವಿಧಾನವನ್ನ ನಾವು ಆಯ್ಕೆಯನ್ನು ಮಾಡಿಕೊಳ್ಬೇಕು ಅನ್ನೋದ್ರಲ್ಲಿ ಅನೇಕ ಅಂಶಗಳು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತವೆ. ಏನೇನು ಅಂಶಗಳಿರ್ಬೋದು? There is no one specific rule governing the type of welding process to be selected for a certain job. A few of the factors that must be considered when choosing a welding process. Specific rule ಇಲ್ಲದೆ ಇರಬಹುದು, ಅಥವಾ ಇಂಥದ್ದೇ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಬಳಸ್ಕೊಂಡು ನೀವು ಈ ಜಾಬನ್ನು ಮಾಡಿ ಅಂತ ಒಂದು ಸ್ಪೆಸಿಫಿಕ್ ರೂಲ್ ಇಲ್ಲದೆ ಇರಬಹುದು. ಆದರೆ ಕೆಲವು ಮುಖ್ಯವಾದ ಅಂಶಗಳನ್ನು ನಾವು ಈ ವೆಲ್ಡಿಂಗ್ ವಿಧಾನವನ್ನು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ನಾವು ಚೂಸ್ ಮಾಡ್ಕೊಳ್ತೀವಿ, ಆಯ್ಕೆಯನ್ನು ಮಾಡ್ಕೊಳ್ತೀವಿ. ಯಾವುದು? ವೆದರ್ ಯುವರ್ ವೆಲ್ಡ್ ಜಾಯಿಂಟ್ ಇಸ್ ಲಾರ್ಜ್ ಆರ್ ಸ್ಮಾಲ್, ವೆದರ್ ದ ಜಾಯಿಂಟ್ ಇಸ್ ಔಟ್ ಆಫ್ ಪೊಸಿಷನ್ಸ್ ಆರ್ ನಾಟ್, ಅಂಡ್ ವೆದರ್ ದ ಬೇಸ್ ಮೆಟಲ್ ಇಸ್ ಥಿಕ್ ಆರ್ ಥಿನ್. ನೋಡಿ, ನೀವು ಮಾಡ್ತಕ್ಕಂಥ ವೆಲ್ಡ್ ಜಾಯಿಂಟ್ ದೊಡ್ಡದಾ ಚಿಕ್ಕದಾ, ಥಿಕ್ ಮೆಟಲ್ಲ ಅಥವಾ ಥಿನ್ ಮೆಟಲ್ಲ, ಸೊ ಪೊಸಿಷನ್ ಯಾವ ರೀತಿ ಇದೆ, ವೆಲ್ಡ್ ಪೊಸಿಷನ್ ಯಾವ ರೀತಿ ಇದೆ, ಸೊ ಈ ಫ್ಯಾಕ್ಟರ್ಸು ಮುಖ್ಯವಾಗಿ ಬೇಕಾಗುತ್ತೆ. ಎರಡನೇದು ಅವೈಲಬಿಲಿಟಿ ಆಫ್ ದ ಎಕ್ವಿಪ್ಮೆಂಟ್. ವೆಲ್ಡಿಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಯಾವ ವೆಲ್ಡಿಂಗ್ ಪ್ರೋಸೆಸ್ SMAW, GMAW, GTAW ಇವುಗಳನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮೊದಲೇ ಅವೈಲಬಿಲಿಟಿ ಆಫ್ ಎಕ್ವಿಪ್ಮೆಂಟ್, ನಮ್ಮ ಹತ್ರ ಯಾವ ಎಕ್ವಿಪ್ಮೆಂಟ್ಸ್ ಅವೈಲಬಿಲಿಟಿ ಇದೆ, ನಾವು ಮಾಡ್ತಕ್ಕಂಥ ವೆಲ್ಡಿಂಗ್ ಪ್ರೋಸೆಸ್ಗೆ ಈ ನಮ್ಮ ಹತ್ರ ಇರತಕ್ಕಂಥ ಎಕ್ವಿಪ್ಮೆಂಟ್ ಸೂಟ್ ಆಗುತ್ತಾ ಅನ್ನೋದನ್ನ ನಾವು ಪರಿಗಣನೆಯನ್ನ ಮಾಡಬೇಕಾಗುತ್ತೆ. ಇದು ಒಂದು ಮುಖ್ಯವಾದ ಅಂಶ. ರೆಸ್ಪೆಕ್ಟಿವ್ನೆಸ್ ಆಫ್ ದ ಆಪರೇಷನ್ಸ್. ಮೂರನೇ ಒಂದು ಮುಖ್ಯವಾದ ಅಂಶ ರೆಸ್ಪೆಕ್ಟಿವ್ನೆಸ್ ಆಫ್ ದ ಆಪರೇಷನ್ಸ್. ನಾವು ಏನು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಮಾಡ್ತೀವಿ ಅದರಲ್ಲಿ ಯಾವ ರೀತಿ ರೆಸ್ಪೆಕ್ಟಿವ್ನೆಸ್ ಇದೆ ಅಂತಕ್ಕಂಥದ್ದು ಮುಖ್ಯವಾದ ಒಂದು ಫ್ಯಾಕ್ಟರ್. ಮತ್ತೆ ಕ್ವಾಲಿಟಿ ರಿಕ್ವೈರ್ಮೆಂಟ್ ಅಂದ ತಕ್ಷಣ ಬೇಸ್ ಮೆಟಲ್ ಪೆನಿಟ್ರೇಷನ್, ಕನ್ಸಿಸ್ಟೆನ್ಸಿ, ಎಷ್ಟು ಡೆಪ್ತ್ ಪೆನಿಟ್ರೇಟ್ ಆಗಬೇಕು, ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು, ಸೊ ಇವುಗಳೆಲ್ಲವನ್ನ ನಾವು ಯಾವ ರೀತಿ ಅದು ಎಡ್ಜ್ ಪ್ರಿಪ್ರೇಷನ್ಸ್ ಆಗಿದೆ,
ಇವುಗಳೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಅದು ಸ್ಟ್ರೆಂತ್ ಎಷ್ಟಿರಬೇಕು. ದಿಸ್ ಆರ್ ಆಲ್ ದ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್. ಗುಣಮಟ್ಟದ ಅಂಶಗಳು ಏನಿದೆ ಅವುಗಳಿಗೆ ಅನುಸಾರವಾಗಿ ನಾವೇನು ಮಾಡಬೇಕಾಗುತ್ತೆ, ಈ ವೆಲ್ಡಿಂಗ್ ವಿಧಾನವನ್ನು, ವೆಲ್ಡಿಂಗ್ ಪ್ರೋಸೆಸ್ಸನ್ನು, ಸೆಲೆಕ್ಷನ್ಸನ್ನು ಮಾಡ್ಕೋಬೇಕು. ಮತ್ತು ಲೊಕೇಶನ್ಸ್ ಆಫ್ ದ ವರ್ಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲಿ ನಾವು ಕೆಲಸವನ್ನು, ವೆಲ್ಡಿಂಗ್ ಪ್ರೋಸೆಸ್ಸನ್ನು ಮಾಡ್ತೀವಿ, ಆ ಒಂದು ಸ್ಥಳಕ್ಕೆ ಈ ಒಂದು ವಿಧಾನ ಸೂಟ್ ಆಗುತ್ತಾ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅಲ್ಲಿ ಸಿಗುತ್ತಾ, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಮೆಟೀರಿಯಲ್ಸ್ ಟು ಬಿ ಜಾಯಿನ್. ಯಾವ ಮೆಟಲ್ ಜಾಯಿನ್ ಮಾಡ್ತೀವಿ ನಾವು, ಹೌದಲ್ಲ, ಪೆರಸ, ನಾನ್ ಪೆರಸ, ಥಿಕ್ ಮೆಟಲ್ಲ, ಥಿನ್ ಮೆಟಲ್ಲ. ಆಗಲೇ ಹೇಳಿದೆ ಮೊದಲನೇ ಅಂಶದಲ್ಲೇ ಈ ಒಂದು ಪಾಯಿಂಟ್ ನಿಮಗೆ ಬಂದಿದೆ. ಜೊತೆಗೆ ಅಪಿಯರೆನ್ಸ್ ಆಫ್ ದ ಫಿನಿಶ್ಡ್ ಪ್ರಾಡಕ್ಟ್. ಈಗ ಎಲ್ಲ ವರ್ಕೆಲ್ಲ ಮುಗಿಸಿದಿರಿ, ಆ ವರ್ಕೆಲ್ಲ ಮುಗಿಸಿದ ನಂತರ ಅದರ ಅಪಿಯರೆನ್ಸ್, ಔಟ್ಲುಕ್ ಯಾವ ರೀತಿ ಇರಬೇಕು. ಈಗ ಕೆಲವು ನೋಡಿ, ಈಗ ನಾವು SMAW ಬಳಸಿದ್ರೆ ಅಲ್ಲಿ ಸ್ಪ್ಯಾಟರ್ಸ್ ಜಾಸ್ತಿ ಇರುತ್ತೆ, ಸ್ಲ್ಯಾಗ್ಸ್ ಎಲ್ಲ ಇರುತ್ತೆ, ಕ್ಲೀನಿಂಗು ಬೇಕಾಗುತ್ತೆ, ಅರ್ಥ ಆಯ್ತಾ. ಅದೇ ನೀವು GTAWನೋ CO2 ಹೋದ್ರೆ ಅಲ್ಲಿ ಅಷ್ಟು ಸ್ಪ್ಯಾಟರ್ಸ್ ಇರಲ್ಲ, ಅಷ್ಟು ಫಿನಿಶ್ಡ್ ಪ್ರಾಡಕ್ಟನ್ನು ಕ್ಲೀನ್ ಮಾಡ್ತಕ್ಕಂಥ ನೆಸಿಟಿ ಇರೋಲ್ಲ. ಸೊ ಹಾಗಾಗಿ ಅಪಿಯರೆನ್ಸ್ ಕೂಡ ಇಂಪಾರ್ಟೆಂಟ್. ಲಾಸ್ಟ್ನಲ್ಲಿ ಆಫ್ಟರ್ ಕಂಪ್ಲೀಷನ್ಸ್ ಆಫ್ ದ ವೆಲ್ಡಿಂಗ್ ಪ್ರೋಸೆಸ್, ವೆಲ್ಡಿಂಗ್ ವರ್ಕ್, ಫಿನಿಶ್ಡ್ ಪ್ರಾಡಕ್ಟು ಯಾವ ರೀತಿ ಲುಕ್ ಇದೆ, ಅಪಿಯರೆನ್ಸ್ ಇದೆ, ಅದನ್ನು ಕೂಡ ನಾವು ಸೆಲೆಕ್ಷನ್ಸ್ನಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಅಂಶ ಕೂಡ ಈ ವೆಲ್ಡಿಂಗ್ ಪ್ರೋಸೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಸೈಜ್, ಐದರ್ ಇಟ್ ಈಸ್ ಎ ಲಾರ್ಜ್ ಆರ್ ಸ್ಮಾಲ್. ನಾನು ಫಸ್ಟ್ ಪಾಯಿಂಟಲ್ಲಿ ಹೇಳಿದೆ, ಇಟ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಫಸ್ಟ್ ಪಾರ್ಟ್. ಸೈಜ್ ಆಫ್ ದ ಪಾರ್ಟ್ಸ್ ಟು ಬಿ ಜಾಯಿಂಟ್, ದೊಡ್ಡದಿದೆಯಾ ಚಿಕ್ಕದಿದೆಯಾ. ಸೊ ಸೈಜ್ ಆಫ್ ದ ಪಾರ್ಟ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಸೆಲೆಕ್ಷನ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ಮತ್ತು ಟೈಮ್ ಅವೈಲಬಲ್ ಫಾರ್ ವರ್ಕ್. ನೋಡಿ, ಕೆಲವು ಪ್ರೋಸೆಸ್ಸು ತುಂಬ ಲೇಟ್ ಆಗುತ್ತೆ ವೆಲ್ಡಿಂಗ್ ಮಾಡಲಿಕ್ಕೆ, ಕೆಲವು ಪ್ರೋಸೆಸ್ನಲ್ಲಿ ನಾವು ಫಾಸ್ಟಾಗಿ ಮಾಡ್ಬೋದು. ಸೊ ಹಾಗಾಗಿ ಟೈಮ್ ಅವೈಲಬಲ್ ಎಷ್ಟಿದೆ, ಎಷ್ಟು ಬೇಕಾಗ್ಬೋದು ಆ ವರ್ಕ್ ಮಾಡಲಿಕ್ಕೆ, ಎಷ್ಟು ಕೊಟ್ಟಿರ್ತಾರೆ ಟೈಮು, ಅದರೊಳಗಡೆ ಆ ಟೈಮ್ನಲ್ಲಿ ನಾವು ಆ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದಾ ಅನ್ನೋದರ ಆಧಾರದ ಮೇಲೆ ಇಂಥ ಮೆಷಿನ್ಸನ್ನು ಉಪಯೋಗಿಸ್ಕೊಂಡ್ರೆ ಈ ವರ್ಕನ್ನು ಈ ಟೈಮ್ನಲ್ಲಿ ನಾವೇನು ಮಾಡ್ಬೋದು, ವೆಲ್ಡಿಂಗ್ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಸ್ಕಿಲ್, ಕೌಶಲ್ಯ ಅಂತ ಕರಿತೀವಿ. ಯಾರು ವೆಲ್ಡರ್ ಇರ್ತಾರೋ, ಹೂ ಡಸ್ ದ ವೆಲ್ಡಿಂಗ್ ಜಾಬ್ ಇಸ್ ಕಾಲ್ಡ್ ವೆಲ್ಡರ್. ಆ ವೆಲ್ಡರ್ ಆತನ ಎಕ್ಸ್ಪೀರಿಯನ್ಸ್, ಅವನು ಎಷ್ಟು ಕೌಶಲ್ಯವನ್ನು ಹೊಂದಿದ್ದಾನೆ ತನ್ನ ವೃತ್ತಿಯಲ್ಲಿ, ಅದು ಕೂಡ ಈ ಪ್ರೋಸೆಸ್, ವೆಲ್ಡಿಂಗ್ ಪ್ರೋಸೆಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮುಖ್ಯವಾದ ಫ್ಯಾಕ್ಟರ್ಸ್, ಅಂಶ. ಕಾಸ್ಟ್ ಆಫ್ ದ ಮೆಟೀರಿಯಲ್. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಎಕನಮಿಯನ್ನು ನೋಡಬೇಕು. ಯಾವುದೇ ಸೆಲೆಕ್ಷನ್ಸನ್ನು, ಪ್ರೋಸೆಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಎಕನಮಿ ಈಸ್ ಇಂಪಾರ್ಟೆಂಟ್. ಕಾಸ್ಟ್ ಆಫ್ ದ ಮೆಟೀರಿಯಲ್, ಪ್ರೋಸೆಸ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೋಡ್ ಆರ್ ಸ್ಪೆಸಿಫಿಕೇಶನ್ಸ್ ರಿಕ್ವೈರ್ಮೆಂಟ್. ಏನಾದರೂ ಕೋಡ್ ಇದೆಯಾ, ಅದಕ್ಕೆ ಸ್ಪೆಸಿಫಿಕೇಶನ್ಸ್ ರಿಕ್ವೈರ್ಮೆಂಟ್ಸ್ ಇದೆಯಾ, ಅದರ ಆಧಾರದ ಮೇಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ವೆಲ್ಡಿಂಗ್ ಪ್ರೋಸೆಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. These are all the important factors considering for selections of different welding process. ಅನೇಕ ವೆಲ್ಡಿಂಗ್ ವಿಧಾನವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಏನೀಗ ನಾನು ಮೇಲ್ಕಂಡ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟೆ, ಇವೆಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವೇನು ಮಾಡಬೇಕಾಗುತ್ತೆ, ವೆಲ್ಡಿಂಗ್ ಪ್ರೋಸೆಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೆಲವು ಜನರಲ್ ಗೈಡ್ಲೈನ್ಸ್ ಫಾರ್ ಸೆಲೆಕ್ಟಿಂಗ್ ಒನ್ ಪ್ರೋಸೆಸ್ ಓವರ್ ಅನದರ್. ಅದರಲ್ಲಿ ಮುಖ್ಯವಾಗಿ ಈಗ ನಾವು ನಿಮಗೆ ಇಂಪಾರ್ಟೆಂಟ್ SMAW, GMAW, GTAW ಅಂತ ಏನೋ ಒಂದು 3 ಪ್ರೋಸೆಸ್ ಇಂಪಾರ್ಟೆಂಟ್ ಪ್ರೋಸೆಸ್ಸನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರಲ್ಲಿ ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ, ಒಂದು ವಿಧಾನದಿಂದ ಇನ್ನೊಂದು ವಿಧಾನವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯ ಒಂದು ಗೈಡ್ಲೈನ್ಸ್ ಏನಿದೆ, ಮಾರ್ಗಸೂಚಿಗಳೇನಿದೆ, ಇಲ್ಲಿ 3 ಕಾಲಮ್ ಇದೆ ನೋಡಿ. ಒಂದು ವೆಲ್ಡಿಂಗ್ ಪ್ರೋಸೆಸ್ಸು, ಇನ್ನೊಂದು ಅಡ್ವಾಂಟೇಜಸ್, ಇನ್ನೊಂದು ಡಿಸ್ಅಡ್ವಾಂಟೇಜಸ್. ಈಗ ನೋಡಿ, SMAW ವೆಲ್ಡಿಂಗ್ ಪ್ರೋಸೆಸ್ಸನ್ನು ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಒಂದು ಪ್ರೋಸೆಸ್ ಏನು, ಚೀಪ್
ತುಂಬ ಕಾಸ್ಟ್, ಇಲ್ಲಿ ಎಕನಾಮಿ ಇರ್ತಕ್ಕಂಥದ್ದು ಪ್ರೋಸೆಸ್ ಯಾವುದು? SMAW. ಮತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಗ್ಯಾಸ್ ಬೇಕಾಗಿಲ್ಲ. ಯಾವುದಕ್ಕೆ? SMAWಗೆ ನೋ ಗ್ಯಾಸ್ ರಿಕ್ವೈರ್ಡ್. ಮತ್ತೆ ಇದು ದಿಸ್ ಇಸ್ ವರ್ಸಟೈಲ್, ಕ್ಯಾನ್ ವೆಲ್ಡ್ ವೇರಿಯಸ್ ಮೆಟಲ್ಸ್ ಅಂಡ್ ಥಿಕ್ನೆಸ್. ಬೇರೆ ಬೇರೆ ಥಿಕ್ನೆಸ್, ಸೈಜ್ ಇರತಕ್ಕಂಥ ಇದನ್ನ ವೆಲ್ಡ್ ಮಾಡಲಿಕ್ಕೆ ಸಾಮಾನ್ಯವಾಗಿ SMAW ಪ್ರೋಸೆಸ್ ಅನ್ನು ನಾವು ಬಳಸ್ತೀವಿ. ದಿಸ್ ಆರ್ ಆಲ್ ದಿ ಅಡ್ವಾಂಟೇಜ್. ಇನ್ನು ಡಿಸ್ಅಡ್ವಾಂಟೇಜ್ ಕಾಲಮ್ನಲ್ಲಿ ಬನ್ನಿ. ನಾವು ಈ SMAW ಪ್ರೋಸೆಸ್ ಯಾವುದನ್ನು ನೀವು ಮಾಡ್ತೀರಿ, ಅಲ್ಲಿ ಪೋಸ್ಟ್ ವೆಲ್ಡ್ ಕ್ಲೀನಿಂಗ್ ಅಂತ ಬರುತ್ತೆ. ಅಂದರೆ ಬಿಫೋರ್ ವೆಲ್ಡಿಂಗ್ ಕ್ಲೀನಿಂಗ್ ಮಾಡಬೇಕಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತರೋನಲ್ಲಿ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಪೋರಸ್ ವೆಲ್ಡ್ ಆಗುತ್ತೆ, ವೀಕ್ ವೆಲ್ಡ್ ಆಗುತ್ತೆ. ರಿಲೇಟಿವ್ಲಿ ಡರ್ಟಿ ಮೆಥಡ್ ಆಫ್ ವೆಲ್ಡಿಂಗ್. ಇದು ನೋಡಿ, SMAW ಡರ್ಟಿ ಮೆಥಡ್ ಆಫ್ ವೆಲ್ಡಿಂಗ್ ಅಂತ ಕರಿತೀವಿ. ಯಾಕೆ ಅಂದರೆ ಮಕ್ಕಳಲ್ಲಿ ಸ್ಪಾರ್ಕ್ಸ್, ಸ್ಪ್ಯೂಮ್ಸ್, ಪ್ಯಾಟರ್ಸ್, ಸ್ಲ್ಯಾಗ್ಸ್ ಎಲ್ಲ ಇರ್ತದೆ ಇದರಲ್ಲಿ. ಹಾಗಾಗಿ ಇಟ್ ಈಸ್ ಡರ್ಟಿ ಮೆಥಡ್ ಆಫ್ ವೆಲ್ಡಿಂಗ್ ಬಿಕಾಸ್ ಆಫ್ ಸ್ಪಾರ್ಕ್ ಅಂಡ್ ಫ್ಯೂಮ್ಸ್. ಹೊಗೆ, ಸ್ಪಾರ್ಕ್, ಹಾರ್ಟ್ ಜಾಸ್ತಿ ಬರ್ತಕ್ಕಂಥದ್ದು ಇದೆಲ್ಲ SMAW ಜೊತೆಗೆ ಇಟ್ ರಿಕ್ವೈರ್ಸ್ ಮೋಡರೇಟ್ ಸ್ಕಿಲ್. ಇದಕ್ಕೂ ಕೂಡ ಸ್ಕಿಲ್ ಬೇಕು. ಅಲ್ಪ ಜ್ಞಾನ ಇರೋರೆಲ್ಲ ಮಾಡ್ಲಿಕ್ಕಾಗಲ್ಲ. ಸೊ ತರೋ ಮಾಡರೇಟ್, ಮಧ್ಯಮ ಒಂದು ಸ್ಕಿಲ್ ಬೇಕಾಗುತ್ತೆ, ಕೌಶಲ್ಯ ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ SMAW. ಈಗ ಇದಕ್ಕೆ ನಾವು ಈ ಪ್ರೋಸೆಸ್ಗೆ ಇನ್ನೊಂದು ಕಂಪೇರ್ ಮಾಡ್ತೇವೆ ನಾವು. ಯಾವುದು? GMAW, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಈ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಎರಡಿದೆ. ಒಂದು ಮಿಗ್, ಮೆಟಲ್ ಇನರ್ಟ್ ಗ್ಯಾಸ್ ಅಂತ ಕರಿತೀವಿ, ತಿಳಿಸಿದ್ದೀನಿ. ಇನ್ನೊಂದು ಮ್ಯಾಗ್, ಮೆಟಲ್ ಆಕ್ಟಿವ್ ಗ್ಯಾಸ್ ಅಂತ ಕರಿತೀವಿ. ಈ GMAW ಪ್ರೋಸೆಸ್ ಏನಿದೆ, ಈ SMAW, GMAW, GTAW ಇನ್ನೆರಡು ಪ್ರೋಸೆಸ್ ಇದೆ. ಫಾಸ್ಟೆಸ್ಟ್ ಫಾರ್ ಆಲ್ ಪ್ರೋಸೆಸ್. ಬೇರೆ ಪ್ರೋಸೆಸ್ಗೆ ಕಂಪೇರ್ ಮಾಡಿದಾಗ ಇದು ಫಾಸ್ಟೆಸ್ಟ್ ಪ್ರೋಸೆಸ್. ಬಟ್ ಇದ್ರ ಒಂದು ಡಿಸ್ಅಡ್ವಾಂಟೇಜ್ ಏನೋ, ಇಲ್ಲಿ ಸೀಲ್ಡಿಂಗ್ ಗ್ಯಾಸ್ ಬೇಕು. ಯಾವುದು? GMAW ನಲ್ಲಿ ಏನು ಗ್ಯಾಸ್ ಬೇಕು? ಸೀಲ್ಡಿಂಗ್. ಸೊ ಅಲ್ಲಿ ನಾವು ಆರ್ಗಾನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಹೀಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಆಕ್ಸಿಜನ್, O2, CO2 ಗ್ಯಾಸ್ ಅನ್ನು ನಾವು ಬಳಸ್ತೀವಿ. ಇದು ಕೂಡ ಇಟ್ ಈಸ್ ಆಲ್ಸೋ ವರ್ಸಟೈಲ್, ಕ್ಯಾನ್ ವೆಲ್ಡ್ ವೇರಿಯಸ್ ಮೆಟಲ್ ಅಂಡ್ ಡಿಫರೆಂಟ್ ಥಿಕ್ನೆಸ್ ಮೆಟಲ್ ಅನ್ನು ವೆಲ್ಡ್ ಮಾಡೋದು. ಸ್ವಲ್ಪ ಮೇಜರ್ ಪೋಸ್ಟ್ ವೆಲ್ಡ್ ಕ್ಲೀನಿಂಗ್ ಇಲ್ಲದೆ ಇದ್ರೆ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಮೈನರ್, ಅಲ್ಪ ಸ್ವಲ್ಪನಾದ್ರೂ ಏನು ಮಾಡಬೇಕಾಗುತ್ತೆ, ನಾವು ಕ್ಲೀನ್ ಮಾಡಬೇಕಾಗುತ್ತೆ ಬಿಫೋರ್ ವೆಲ್ಡ್. ಇನ್ನೊಂದು GTAW, ಟಿಗ್ ವೆಲ್ಡಿಂಗ್ ಅಂತ ಕರಿತೀವಲ್ಲ, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. ಇದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ತಿಳಿಸಿದ್ದೀನಿ. ಈ GTAW ವೆಲ್ಡಿಂಗ್ ಪ್ರೋಸೆಸ್ ಏನಿದೆ, ಅಡ್ವಾಂಟೇಜ್ ಹೈಯೆಸ್ಟ್ ಕ್ವಾಲಿಟಿ ವೆಲ್ಡ್, ನೋ ಪೋಸ್ಟ್ ವೆಲ್ಡ್ ಕ್ಲೀನಿಂಗ್, ನೇರವಾಗಿ ವೆಲ್ಡಿಂಗ್ ಅನ್ನ ಮಾಡಬಹುದು. ಸೊ ಇದು ಕೂಡ ಟು ವೆಲ್ಡ್ ವೇರಿಯಸ್ ಥಿಕ್ನೆಸ್ ಮೆಟಲ್ಸ್, ಬೇರೆ ಬೇರೆ ಸೈಜ್ ಮೆಟಲ್ ಅನ್ನು ಕೂಡ ಇಲ್ಲಿ ನಾವು ವೆಲ್ಡಿಂಗ್ ಅನ್ನು ಮಾಡಬಹುದು. ಡಿಸ್ಅಡ್ವಾಂಟೇಜಸ್, ಇಲ್ಲಿ ಸೀಲ್ಡಿಂಗ್ ಗ್ಯಾಸ್ ಬೇಕು. ಬೇರೆ ಒಂದು ಪ್ರೋಸೆಸ್ಗೆ ನಾವು ಕಂಪೇರ್ ಮಾಡಿದಾಗ ಇದು ಸ್ಲೋಯೆಸ್ಟ್ ಪ್ರೋಸೆಸ್ ಫಾರ್ ಆಲ್ ಪ್ರೋಸೆಸ್. ಬೇರೆ ಮೂರು ಉಳಿದ ಪ್ರೋಸೆಸ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ SMAW, ಟಿಗ್ಗು, ಮಿಗ್ಗು, ಮ್ಯಾಗು ವೆಲ್ಡಿಂಗ್ಗೆ ಕಂಪೇರ್ ಮಾಡಿದಾಗ ಇದು ತುಂಬ ಸ್ಲೋ ಪ್ರೋಸೆಸ್. ಮತ್ತು ಹೈ ಡಿಗ್ರಿ ಆಫ್ ಆಪರೇಟರ್ ಸ್ಕಿಲ್ ಇರಬೇಕು, ಅಂದರೆ ಉತ್ತಮ ಕೌಶಲ್ಯವನ್ನು ಹೊಂದಿರಬೇಕು, ಎಕ್ಸ್ಪೀರಿಯನ್ಸ್ಡ್ ಸ್ಕಿಲ್ಡ್ ವರ್ಕರ್ ಇರಬೇಕು, ವೆಲ್ಡರ್ ಇರಬೇಕು. ಯಾವುದನ್ನು ಮಾಡಬೇಕಾದ್ರೆ GTAW ವೆಲ್ಡಿಂಗ್ ಮಾಡಬೇಕು. ಸೊ ದಿಸ್ ಆರ್ ಆಲ್ ದಿ ಜನರಲ್ ಗೈಡೆನ್ಸ್ ಫಾರ್ ಸೆಲೆಕ್ಟಿಂಗ್ ಒನ್ ಪ್ರೋಸೆಸ್ ಓವರ್ ಅನದರ್. ಈಗ ಸೆಲೆಕ್ಷನ್ ಫ್ಯಾಕ್ಟರ್ಸ್ ನೋಡಿದ್ವಿ, ಯಾವ್ಯಾವ ಗೈಡ್ಲೈನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ನೋಡಿದ್ವಿ. ಮತ್ತು ಏನು ಅಡ್ವಾಂಟೇಜಸ್ಸು, ಏನು ಡಿಸ್ಅಡ್ವಾಂಟೇಜಸ್ಸು ಯಾವ್ಯಾವ ಪೋಸ್ಟ್ನಲ್ಲಿ ಅಂತ ತಿಳ್ಕೊಂಡ್ವಿ. ಆದರೆ ಇನ್ ಜನರಲ್ ಕೆಲವು ಸ್ಟೆಪ್ಸನ್ನು ನಾವು ಫಾಲೋ ಮಾಡ್ತೀವಿ. ವೆಲ್ಡಿಂಗ್ ಪ್ರೋಸೆಸ್ ಸೆಲೆಕ್ಷನ್ ಮಾಡುವಾಗ ಸಮ್ ಸ್ಟೆಪ್ಸ್ ಅನ್ನು ನಾವು ಸಾಮಾನ್ಯವಾಗಿ ಅನುಸರಿಸನ್ನು ಮಾಡ್ತೀವಿ. ಯಾವ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದರದ್ದು ಸ್ಟೆಪ್ ಏನು, ಈಗ ಹಿಂದೆನೂ ಕೂಡ ಹೇಳಿದ್ದೀನಿ. ಇಲ್ಲಿ ಸ್ಟೆಪ್ 1 ಜಾಯಿಂಟ್ ರಿಕ್ವೈರ್ಮೆಂಟ್ಸ್ ಇಂಪಾರ್ಟೆಂಟು. ಏನು ಜಾಯಿಂಟ್ ರಿಕ್ವೈರ್ಮೆಂಟ್ಸ್ ಅಂದ್ರೇನು?
The first thing to look at is whether your weld joint is large or small, whether the joint is out of positions or not, whether the base metal is thick or thin. It is important. ವೆಲ್ಡ್ ಜಾಯಿಂಟ್ ದೊಡ್ಡದಾ ಚಿಕ್ಕದಾ, ಅರ್ಥ ಆಯ್ತಾ? ಜಾಯಿಂಟ್ ಔಟ್ ಆಫ್ ಪೊಸಿಷನ್ಸ್ ಇದೆಯಾ ಅಥವಾ ಇಲ್ವಾ, ಮತ್ತೆ ಬೇಸ್ ಮೆಟಲ್ ತಿಕ್ಕಿದೆಯಾ ಥಿನ್ ಇದೆಯಾ, ಮತ್ತೆ ಡಿಪಾಸಿಷನ್ ರೇಟ್ ಯಾವ ರೀತಿ ಇದೆ, ಫಾಸ್ಟ್ ಫಿಲ್ಲ. ಫಾಸ್ಟ್ ಫಿಲ್ ಅಂದರೆ ರೇಟ್ ಆಫ್ ಡಿಪಾಸಿಷನ್ಸ್, ಮೊಲ್ಟಾನ್ ಪೋಲಲ್ಲಿ ಡಿಪಾಸಿಟ್ ಆಗುತ್ತಲ್ಲ ಮೆಟೀರಿಯಲ್ ವೆಲ್ಡ್, ಅದು ಫಾಸ್ಟ್ ಫಿಲ್ಲ ಅಥವಾ ಫಾಸ್ಟ್ ಫ್ರೀಜ್ ಅಥವಾ ಫಾಸ್ಟ್ ಫಾಲೋ ಅಂತ ಕರಿತೀವಿ. ಹೈ ಆರ್ಕ್ ಸ್ಪೀಡ್ ಅಂಡ್ ವೆರಿ ಸ್ಮಾಲ್ ಪೆನಿಟ್ರೇಷನ್ಸ್, ಡೆಪ್ತ್ ಆಫ್ ದ ವೆಲ್ಡ್ ಪೆನಿಟ್ರೇಟ್ಸ್ ಆಫ್ ದ ಬೇಸ್ ಮೆಟಲ್. ಇದು ಸ್ಟೆಪ್ 1 ಅಲ್ಲಿ ಈ ಅಂಶಗಳನ್ನು ಮುಖ್ಯವಾಗಿ ನಾವು ಪರಿಗಣನೆಗೆ ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ, ವೆಲ್ಡಿಂಗ್ ಪ್ರೋಸೆಸ್ಸನ್ನು ಆಯ್ಕೆಯನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ಇನ್ನು 2ನೇ ಸ್ಟೆಪ್ನಲ್ಲಿ ಮ್ಯಾಚಿಂಗ್ ಜಾಯಿಂಟ್ ರಿಕ್ವೈರ್ಮೆಂಟ್ಸ್ ವಿತ್ ಪ್ರೋಸೆಸ್. ಜಾಯಿಂಟ್ ರಿಕ್ವೈರ್ಮೆಂಟ್ಸನ್ನು ಮ್ಯಾಚ್ ಮಾಡೋದು. ಮ್ಯಾನುಫ್ಯಾಕ್ಚರರ್ಸ್ usually give a informations on the ability of various process to fulfill the needs of the joint. ಸಾಮಾನ್ಯವಾಗಿ ಈ ಮ್ಯಾಚಿಂಗ್ ಜಾಯಿಂಟ್ ರಿಕ್ವೈರ್ಮೆಂಟ್ಸ್ನಲ್ಲಿ ವಿಧಾನಕ್ಕೆ ಅನುಸಾರವಾಗಿ ಮ್ಯಾನುಫ್ಯಾಕ್ಚರರ್ಸರೇ ಏನು ಮಾಡಿರ್ತಾರೆ, ಆ ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತಾರೆ. ಎಬಿಲಿಟಿ ಆಫ್ ವೇರಿಯಸ್ ಪ್ರೋಸೆಸ್ ಟು ಫುಲ್ಫಿಲ್ ದ ನೀಡ್ಸ್, ಬೇರೆ ಬೇರೆ ಪ್ರೋಸೆಸ್ಸು ಯಾವ್ಯಾವ ನೀಡನ್ನು ನಿಮಗೆ ಫುಲ್ಫಿಲ್ ಮಾಡ್ತದೆ ಅಂತಕ್ಕಂಥದ್ದು. ಈಗ ಹಿಂದೆ ನೋಡಿದ್ವಿ ನಾವು. ಸೊ ಪೋಸ್ಟ್ ವೆಲ್ಡ್ ಕ್ಲೀನ್ ಬೇಕಾಗಿಲ್ಲ ಅಲ್ವಾ. ಸೊ ಆ ರೀತಿ ಆ ನೀಡ್ಸನ್ನು ಆಧಾರವಾಗಿಟ್ಕೊಂಡು ನಾವು ವೆಲ್ಡಿಂಗ್ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಅನೇಕ ಚೆಕ್ ಲಿಸ್ಟು. ನೆಕ್ಸ್ಟ್ ಸ್ಟೆಪ್ 3ನಲ್ಲಿ ಬಂದರೆ ನೀವು ಕೆಲವು ಚೆಕ್ ಲಿಸ್ಟ್ ಇದೆ. ಈ ಚೆಕ್ ಲಿಸ್ಟ್ ಏನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಮೆಷಿನ್ಸನ್ನು ಯಾವ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಚೆಕ್ ಲಿಸ್ಟನ್ನು ಆಧಾರವಾಗಿಟ್ಕೊಂಡು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ವಾಲ್ಯೂಮ್ ಆಫ್ ಪ್ರೊಡಕ್ಷನ್ಸ್ ಎಷ್ಟನ್ನು ಮಾಡಬೇಕು, ಮಾಸ್ ಪ್ರೊಡಕ್ಷನ್ನ, ಸಿಂಗಲ್ ಪ್ರೊಡಕ್ಷನ್ಸಾ, ವೆಲ್ಡ್ ಸ್ಪೆಸಿಫಿಕೇಶನ್ಸ್ ಏನಿದೆ, ಆಪರೇಟರ್ ಸ್ಕಿಲ್ ಯಾವ ರೀತಿ ಇದೆ, ಆ ಮೆಷಿನ್ಸನ್ನು ರನ್ ಮಾಡಲಿಕ್ಕೆ ಆ ಆಪರೇಟರ್ಗೆ ಬರುತ್ತಾ, ಯಾವ್ದಾದ್ರು ಆಕ್ಸಿಲರಿ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತಾ, ಅಸೆಸರೀಸ್ ಇಕ್ವಿಪ್ಮೆಂಟ್ ಬೇಕಾಗುತ್ತಾ, ಬೇಸ್ ಮೆಟಲ್ ಕಂಡೀಷನ್ಸ್ ಯಾವ ರೀತಿ ಇದೆ, ಆರ್ಕ್ ವಿಜಿಬಿಲಿಟಿ ಇದೆಯಾ, ಪಿಕ್ಚರ್ಸ್ ಬೇಕಾ ಹೋಲ್ಡ್ ಮಾಡಲಿಕ್ಕೆ, ಪಿಕ್ಚರ್ಸ್ ಅಂದರೆ ಹೋಲ್ಡ್ ಮಾಡಲಿಕ್ಕೆ ರಿಕ್ವೈರ್ಮೆಂಟ್ಸ್ ಇದೆಯಾ ವೆಲ್ಡಿಂಗ್ನಲ್ಲಿ, ಪ್ರೊಟೆಕ್ಷನ್ಸ್ ರಿಕ್ವೈರ್ಮೆಂಟ್ ಏನಿದೆ, ಪರ್ಸನಲ್ ಪ್ರೊಟೆಕ್ಷನ್ಸ್ ಅಂತ ನಾವೇನು ಕರಿತೀವಿ, ಸೇಫ್ಟಿ ಪ್ಯಾರಾಮೀಟರ್ಸು ಯಾವ್ಯಾವ ಪ್ರೋಸೆಸ್ನಲ್ಲಿ ಯಾವ ರೀತಿ ಇದೆ, ಇವೆಲ್ಲ ಸ್ಟೆಪ್ಸು. ಸೆಟಪ್ ಟೈಮ್ ರಿಕ್ವೈರ್ಮೆಂಟ್ಸ್, ಆ ಮೆಷಿನ್ಸನ್ನು ಸೆಟಪ್ ಮಾಡಲಿಕ್ಕೆ ಟೈಮ್ ಎಷ್ಟು ಬೇಕಾಗ್ಬೋದು ನಮಗೆ, ವೆಲ್ಡ್ ಸೈಜ್ ರೇಂಜಸ್ ಏನಿದೆ, ಇನ್ಸಿಯಲ್ ಇಕ್ವಿಪ್ಮೆಂಟ್ ಕಾಸ್ಟ್ ಎಷ್ಟಾಗುತ್ತೆ, ಅಪ್ಲಿಕೇಶನ್ ಫ್ಲೆಕ್ಸಿಬಿಲಿಟಿ, ಬಳಕೆಯಲ್ಲಿ ಅದರ ಫ್ಲೆಕ್ಸಿಬಿಲಿಟಿ ಹೇಗೆ ಇದೆ, ಕ್ಲೀನ್ನೆಸ್ ರಿಕ್ವೈರ್ಮೆಂಟ್ಸ್, ಸೀಮ್ ಲೆಂತ್ ಅಂದರೆ ಅದರ ಒಂದು ಜಾಯಿಂಟ್ ಲೆಂತ್ ಎಷ್ಟು ಉದ್ದ ಬರುತ್ತೆ, ಸೀಮ್ ಲೆಂತ್ ಎಷ್ಟಿದೆ. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಕನ್ಸಿಡರಿಂಗ್ ಸೆಲೆಕ್ಟಿಂಗ್ ಡಿಫರೆಂಟ್ ವೆಲ್ಡಿಂಗ್ ಪ್ರೋಸೆಸ್. ಬೇರೆ ಬೇರೆ ಬೆಸುಗೆ ವಿಧಾನಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಮಕ್ಕಳೇ ನಾವು ಈ ಚೆಕ್ ಲಿಸ್ಟ್ನ ಅನುಸಾರವಾಗಿ ನಾವೇನು ಮಾಡಬೇಕು, ಗಮನವನ್ನು ಹರಿಸಬೇಕು. ಇವು ಮುಖ್ಯವಾದ ಅಂಶಗಳು. ಸ್ಟೆಪ್ 4ನಲ್ಲಿ ರಿವ್ಯೂ ಆಫ್ ದ ಅಪ್ಲಿಕೇಶನ್ಸ್. ಯು ನೋ ಯುವರ್ ಅಪ್ಲಿಕೇಶನ್ ಬೆಸ್ಟ್ ಅಂಡ್ ಯುವರ್ ವೆಲ್ಡಿಂಗ್ ಎಕ್ಸ್ಪರ್ಟ್ ನೋ ಇಸ್ ಇಕ್ವಿಪ್ಮೆಂಟ್ ಬೆಸ್ಟ್. ಟುಗೆದರ್ ಯು ಶುಡ್ ಬಿ ಏಬಲ್ ಟು ಕನ್ಫರ್ಮ್ ಆರ್ ಮಾಡಿಫೈ ದ ಚೆಕ್ ಲಿಸ್ಟ್. ನೋಡಿ, ಇದು ರಿವ್ಯೂ. ಈಗ ಏನು ಹಿಂದೆ ಸ್ಟೆಪ್ 3ನಲ್ಲಿ ನೋಡಿದ್ರಿ, ಚೆಕ್ ಲಿಸ್ಟ್ ಅನ್ನು ನೋಡಿದ್ರಿ, ನಮಗೆ ನಾವು ಬಳಸ್ತಕ್ಕಂಥ ಅಪ್ಲಿಕೇಶನ್ಸ್ ಇದು ಏನಿದೆ, ಅದು ಆ ವೆಲ್ಡಿಂಗ್ ಎಕ್ಸ್ಪರ್ಟ್ಸ್ ಯಾರು ಅದನ್ನು ವೆಲ್ಡಿಂಗ್ ಮಾಡ್ತಾರೆ, ವಿಚ್ ಇಕ್ವಿಪ್ಮೆಂಟ್ ಇಸ್ ಬೆಸ್ಟ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಏನಾದರೂ ಮಾಡಿಫೈ ಇದ್ರೆ ಮಾಡಿಫೈ ಮಾಡಿಕೊಂಡು ನಾವು ವೆಲ್ಡಿಂಗ್ ಮಿಷಿನ್ಸನ್ನು ಏನು ಮಾಡಬೇಕಾಗುತ್ತೆ, ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಸಿಸ್ಟಮೈಸಿಂಗ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಕರಿತೀವಿ. 1ನೇ ಅಂಶ ರಿವ್ಯೂ ಮಾಡುವಾಗ. ಅಂದರೆ ಇಲ್ಲಿ ಎ ಸಿಸ್ಟಮ್ ಇಸ್ ಆಫ್ ನೋ ವ್ಯಾಲ್ಯೂ ಅನ್ಲೆಸ್ ಇಟ್ ಈಸ್ ಯೂಸ್. ಯಾವುದೇ ಸಿಸ್ಟಮ್ ನೀವು ಬಳಸದೆ ಹೋದರೆ ಅದು ಯೂಸ್ ಆಗಲ್ಲ, ಅನ್ಲೆಸ್ ಇಟ್ ಈಸ್ ಯೂಸ್. ಯಾವುದೇ ಒಂದು ಸಿಸ್ಟಮನ್ನು ನಾವೇನು ಮಾಡಬೇಕು, ಬಳಸಬೇಕು. ಸೊ ನೀವು ಅದನ್ನು ಬಳಸ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೌಲ್ಯವಿಲ್ಲ. ಕ್ರಿಯೇಟ್ ಎ ಚಾರ್ಟ್ ಆ್ಯಂಡ್ ಫಾಲೋ ದ ಸ್ಟೆಪ್ಸ್ ಫಾರ್ ಡೆಟರ್ಮೈನಿಂಗ್ ದ ಪ್ರೋಸೆಸ್. ಒಂದು ಚಾರ್ಟ್ ಕ್ರಿಯೇಟ್ ಮಾಡಿಕೊಂಡು ಸ್ಟೆಪ್ಸನ್ನು ಹಾಕ್ಕೊಂಡು ಯಾವ್ಯಾವ ಪ್ರೋಸೆಸ್ ಯಾವ್ಯಾವ ರೀತಿ ಮಾಡಬೇಕು
by taking the time to analyze each new weld joint, your operation will become more productive and your welding experience will be more fulfilling. So it is important step. ಇದಿಷ್ಟು ಮಕ್ಕಳೇ 4 ಸ್ಟೆಪ್ನಲ್ಲಿ ಕೂಡ ಹೇಳಿದ್ದೀನಿ. ಹಿಂದೆ ಕೂಡ ಸೆಲೆಕ್ಷನ್ಸ್ ಕ್ರೈಟೇರಿಯಾಗೆ ಏನೇನು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಡಿಫರೆಂಟ್ SMAW, GMAW, GTAWಗೆ ಒಂದು ಪ್ರೋಸೆಸ್ನಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸನ್ನು ಕೂಡ ಈಗ ನಾವು ಚರ್ಚೆ ಮಾಡಿದ್ದೀವಿ. ಅರ್ಥ ಆಗಿದೆಯಲ್ಲ? ಎಸ್, ಕರೆಕ್ಟ್. ನಾವು ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ನೋಡೋಣ. ಈ ಒಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ಸೆಲೆಕ್ಷನ್ ಆಫ್ ವೆಲ್ಡಿಂಗ್ ಪ್ರೋಸೆಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್. ಈ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಒಂದು ಅಂಶ ಮುಖ್ಯವಲ್ಲ ಅಂತ ಹೇಳ್ತಿದ್ದೆ. ಉಲ್ಟಾ ಪ್ರಶ್ನೆ. ಥಿಕ್ನೆಸ್ ಆಫ್ ದ ಮೆಟೀರಿಯಲ್ ಬೇಕೋ, ಅವೈಲಬಿಲಿಟಿ ಆಫ್ ಇಕ್ವಿಪ್ಮೆಂಟ್ ಬೇಕಲ್ಲ, ಏನು ಅವೈಲಬಿಲಿಟಿ ಇದೆ ಅಂತೇಳಿ ಇದು ನೆಸೆಸಿಟಿನೇ, ಥಿಕ್ನೆಸ್ಸು ನೆಸೆಸಿಟಿನೇ, ಫ್ಯಾಕ್ಟರೇ. ಎಕನಾಮಿ ಆಫ್ ದಿ ಪ್ರೋಸೆಸ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಕಾಸ್ಟ್ ಎಷ್ಟಾಗುತ್ತೆ ಅಂತ. 4ನೇದಿದೆ ನನ್ ಆಫ್ ದಿ ಅಬೋ. ಸೊ ಮೇಲ್ಕಂಡ ಯಾವುದು ಅಲ್ಲ ಅಂತ. ಅಲ್ಲಿಗೆ ಕರೆಕ್ಟ್ ಆನ್ಸರ್ ಯಾವುದು? ನನ್ ಆಫ್ ದಿ ಅಬೋ ಅಂತಕ್ಕಂಥದ್ದು. ಸರಿ ಉತ್ತರನ ಅದು ಚೆಕ್ ಮಾಡೋಣ. ಎಸ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಮಕ್ಕಳೇ, ಈ ರೀತಿ ನಿಮಗೆ ಎಕ್ಸಾಮ್ನಲ್ಲಿ ಸರಳವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಡ್ತಾರೆ. ಈ ವಿಡಿಯೋ ಯಾರಿಗೆ ಈಗ ನೀವು ನೋಡ್ಲಿಕ್ಕೆ ಸಾಧ್ಯವಾಗಿವೋ ಅವ್ರಿಗೆ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಲಿಂಕ್ನಲ್ಲಿ ಮತ್ತೆ ಒಂದ್ಸಲಿ ನೀವು ವ್ಯೂ ಮಾಡಿ, ನೋಟ್ ಮಾಡಿ, ಇದೇ ನೋಟ್ಸನ್ನು ನೀವು ಬರ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಬ್ಯಾಕ್ ಮಾಡಿ ನಿಮ್ಮ ಸಮಸ್ಯೆಯನ್ನು, ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.